ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಹಣ ಜಮಾ ಹೌದು 100% ಸ್ನೇಹಿತರೆ. ಇವತ್ತು ಇಲ್ಲಿ ಮೇ 9ನೇ ತಾರೀಕು ಆ್ಯಂಡ್ ಮೇ 9 ಆ್ಯಂಡ್ 10 ಇಲ್ಲಿ ಎಲ್ರಿಗೂ ಹಣ ಜಮೆ ಆಗ್ತಾಯಿದೆ ಸರ್ಕಾರದಿಂದ. ಭರ್ಜರಿ ಗುಡ್ ನ್ಯೂಸ್ ಹಣ ಇಲ್ಲಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಇಲ್ಲಿ ಬರ್ತಾ ಇರುವಂಥದ್ದು ಹಣದ ಬಗ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಐ ಥಿಂಕ್ ತುಂಬ ಜನ ಕೇಳಿದ್ರಿ, ಸರ್ ಏನಿದು ಸರ್ಕಾರದಿಂದ ಏನಿಲ್ಲಿ ನಮ್ಗೆ ಪೇ ಆಗ್ತಾ ಇಲ್ಲ, ಸರ್ಕಾರ ಇಲ್ಲಿ ನಮ್ಗೆ ಪೇಮೆಂಟ್ ಮಾಡ್ತಾ ಇಲ್ಲ, ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಸರ್ಕಾರ ಅನ್ನುವಂಥದ್ದು ತುಂಬ ಜನ ಕೇಳ್ತಾ ಇರುವಂಥದ್ದು. ಹಾಗಾದರೆ ಏನು ಮಾಡಬೇಕು ಈಗ, ನಾವಿಲ್ಲಿ ಏನು ಮಾಡಬೇಕು, ನಾವು ಹೆಂಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಹೆಂಗೆ ಅನ್ನುವಂಥದ್ದು ತುಂಬ ಜನ ಕೇಳ್ತಾ ಇರುವಂಥದ್ದು. ಐ ಥಿಂಕ್ ನನ್ನ ಪರ್ಸ್ನಲ್ ಒಪಿನಿಯನ್ ಪ್ರಕಾರ ಹೇಳೋದಾದರೆ ತುಂಬ ಜನ ಇಲ್ಲಿ ನಾನು ಹೇಳುವಂಥ ಒಂದು ನನ್ನ ಅನಿಸಿಕೆ ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ತಿಲ್ಲ. ಹೆಂಗೆ ಹಣ ಜಮೆ ಆಗುತ್ತೆ, ಹೆಂಗೆ ಹಣ ಬರುತ್ತೆ, ನಮ್ಗೆ ಹಣ ಬರ್ತಾ ಇಲ್ವಲ್ಲ, ಇಲ್ಲಿ ನೀವು ಹೇಳ್ತೀರಾ ಹಣ ಬರುತ್ತೆ, ಹಂಗೆ ಜಮೆ ಆಗುತ್ತೆ, ಹಿಂಗಾಗುತ್ತೆ ಅಂತ. ಹಣ ಎಲ್ಲಿದೆ ಈಗ ಅನ್ನುವಂಥದ್ದು ಒಂದಿಷ್ಟು ಜನ ಪ್ರಶ್ನೆ ಮಾಡ್ತೀರಾ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ತುಂಬ ಜನ ಕೇಳಿದಿರ, ಹಣ ಬಂದಿಲ್ಲ ಸರ್, ಏನಿದು ಸರ್ಕಾರದಿಂದ, ಏನಿದು ಸರ್ಕಾರ ಇಲ್ಲಿ ಪೇ ಮಾಡ್ತಾ ಇಲ್ವಾ, ಅಥವಾ ಇಲ್ಲಿ ಸರ್ಕಾರದ ಹತ್ರ ಹಣ ಇಲ್ವಾ ಅನ್ನುವಂಥದ್ದು ಒಂದಿಷ್ಟು ಜನ ಕೇಳ್ತಾ ಇರುವಂಥದ್ದು. ಅಂದರೆ ನಿಮ್ಮ ಒಂದು ಅನಿಸಿಕೆಯನ್ನು ನೀವು ಕೇಳಿದ್ದೀರಾ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಒಂದು ರೇಷನ್ ಕಾರ್ಡ್ ಅಪ್ಪಟ್ಟನ್ನು ಯಾರು ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ತುಂಬ ಜನ ಮೈನ್ ಥಿಂಗ್ ಏನಪ್ಪ ಅಂತಂದರೆ ಮಿಸ್ ಮಾಡಿಕೊಂಡು ಹಾಳು ಮಾಡ್ಕೊಳ್ಳುವಂಥದ್ದು ಇಲ್ಲೇ. ಹಣ ಪಡ್ಕೊಳ್ಳಲ್ಲ, ಹಣ ಜಮೆ ಆಗಲ್ಲ, ತುಂಬ ಜನರಿಗೆ ಮಿಸ್ ಮಾಡಿಕೊಳ್ಳುವಂಥದ್ದು ಇಲ್ಲೇ. ಹಾಗಾಗಿ ನಾನು ಹೇಳುವಂಥದ್ದು ರೇಷನ್ ಕಾರ್ಡ್ ಅಪ್ಪಟ್ಟನ್ನು ಕಂಪ್ಲೀಟ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಪಟ್ಟು, ಆಧಾರ್ ಕಾರ್ಡ್ ಅಪ್ಪಟ್ಟು, ಪ್ರತಿಯೊಂದು ನಾನೆಲ್ಲರಿಗೂ ಹೇಳುವಂಥದ್ದು ಇಷ್ಟೇ. ಪ್ರತಿಯೊಂದು ಕೂಡ ನೀವು ಈಗ ಎಲ್ಲದೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ, ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ಸ್ಟೇಟಸನ್ನು ಹೆಂಗೆ ಚೆಕ್ ಮಾಡ್ಕೊಳ್ಳುವಂಥದ್ದು ಗೃಹಲಕ್ಷ್ಮಿ ಯೋಜನೆದು ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಆದರೆ ನಾನು ಹೇಳುವಂಥದ್ದು, ಸುಮ್ಮನೆ ಸರ್ಕಾರ ಇಲ್ಲಿ ಹಣ ಕೊಡುವಾಗ ಧರ್ಮಕ್ಕೆ ದೇವರನ್ನೇ ಹೇಳ್ತೀನಲ್ಲ, ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ದಯವಿಟ್ಟು ಹೇಳ್ತೀನಲ್ಲ. ಸರ್ಕಾರ ಈಸಿಲಿ ಹಣ ಕೊಡ್ತಾ ಇದೆ, ಅದನ್ನು ದಯವಿಟ್ಟು ಪಡ್ಕೊಳ್ಳಿ, ತಗೊಳ್ಳಿ. ಯಾಕೆ ಸುಮ್ಮನೆ ಬೇಡ, ನಮ್ಗೆ ಬೇಡ ಅಂತ ಹೇಳ್ತೀರಾ? ನಾನು ಹೇಳುವಂಥದ್ದು ಹಂಗೆ ಮಾಡಬೇಡಿ. ದಯವಿಟ್ಟು ಹೇಳ್ತೀನಲ್ಲ, ವಿಡಿಯೋನ ಕೊನೆವರೆಗೂ ನೋಡಿ. ನಾನು ನಿಮ್ಗೆ ಇನ್ನೊಂದು ಏನೋ ತಿಳಿಸ್ಕೊಡ್ತೇನೆ. ಹಣ ಜಮೆ ಆಗಲ್ಲ, ನಮ್ಗೆ ಹಣ ಬೇಡ, ನಾವು ಹಣ ಪಡ್ಕೊಳ್ಳಲ್ಲ, ಹಂಗಾಗ್ಬಿಟ್ಟಿದೆ ಸರ್, ನಮಗೆ ಏನು ಬೇಡ ಸರ್ ಅಂತ ಹೇಳ್ತೀರ ತುಂಬ ಜನ. ನಾನು ಹೇಳುವಂಥದ್ದು ಯಾಕೆ ಬೇಡ ಅಂತ ಹೇಳ್ತೀರ ಅಂತ ನಾನು ಕೇಳುವಂಥದ್ದು. ಯಾಕಂತಂದರೆ ತುಂಬ ಜನ 90% ಜನ ಇಲ್ಲಿ ತಪ್ಪು ಮಾಡ್ತಾ ಇರುವಂಥದ್ದು ಏನಂತಂದರೆ, ಒಂದು ರೇಷನ್ ಕಾರ್ಡ್ ಅಪ್ಪಟ್ಟು, ಪ್ಯಾನ್ ಕಾರ್ಡ್ ಅಪ್ಪಟ್ಟು, ಆಧಾರ್ ಕಾರ್ಡ್ ಅಪ್ಪಟ್ಟು. ಇಲ್ಲಿ ಐ ಥಿಂಕ್ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಏನಪ್ಪ ಅಂತಂದರೆ, ತುಂಬ ಜನ ಮಿಸ್ ಮಾಡ್ತಾ ಇರುವಂಥದ್ದು ಇದೇ ಒಂದು ಕಾರಣದಿಂದ. ನೀವು ಹಿಂಗೆ ಮಾಡಿದರೆ ಆಗಲ್ಲ. ತುಂಬ ಜನರಿಗೆ ಹೇಳ್ತೀನಲ್ಲ, ನೀವು ಹಿಂಗೆ ಮಾಡಿದರೆ ಪ್ರಯೋಜನ ಇಲ್ಲ. ಹಾಗಾಗಿ ರೇಷನ್ ಕಾರ್ಡ್ ಅಪ್ಪಟ್ಟು ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಪಟ್ಟು ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಪಟ್ಟು ಆಗಿರ್ಬೋದು, ಡೆಫಿನೆಟ್ಲಿ ಒಂದೊಳ್ಳೆ ಹಣವನ್ನು ನೀವು ಪಡ್ಕೊಳ್ಬೋದು. ಯು ಕ್ಯಾನ್ ಗೆಟ್ ಅ ಲಾರ್ಜ್ ಅಮೌಂಟ್ ಆಫ್ ಮನಿ. ನಾನು ಅದು ಕೇಳುವಂಥದ್ದು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ. ನಾನು ಅದೇ ಹೇಳಲ್ಲ, ನಾನು ಹೇಳುವಂಥ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯವೇ ಇಲ್ಲ. ನೀವು ಕನ್ಸಿಸ್ಟೆಂಟ್ ಆಗಿದ್ದರೆ, ಖಂಡಿತವಾಗ್ಲೂ ಎಫರ್ಟ್ ಹಾಕಿದರೆ, ಅದ್ರ ಮೇಲೆ 100% ಆಗಿ ಕೊಟ್ಟರೆ, ಅಂದರೆ ನೀವು ಅದ್ರ ಮೇಲೆ 100% ಆಗಿ ಕೆಲಸ ಮಾಡಿದ್ದಿದ್ರೆ, ಈ ಯಾವುದೇ ಒಂದು ಯೋಜನೆ ಆಗಲಿ, ಯು ಕ್ಯಾನ್ ಗೆಟ್ ದ ಬೆಸ್ಟ್ ರಿಸಲ್ಟ್. ನಾನು ಹೇಳ್ತೀನಲ್ಲ, ನೀವು ಒಂದು ರಿಸಲ್ಟನ್ನು ಪಡ್ಕೊಳ್ಬೋದು. ಹಾಗಾಗಿ ನಾನು ಹೇಳುವಂಥದ್ದು ತುಂಬ ಜನ ಕೇಳುವಂಥದ್ದಿಲ್ಲಿ, ಏನು ಸರ್ ಹೆಂಗೆ ಹಣ ಪಡ್ಕೊಳ್ಳೋದು, ಹೆಂಗೆ ಹಣ ಬರುತ್ತೆ, ನಮ್ಗೆ ಹಣ ಜಮೆ ಆಗಿಲ್ಲ ಸರ್, ನಮ್ಗೆ ಅದಾಗಿಲ್ಲ, ಇದಾಗಿಲ್ಲ, ಎಕ್ಸೆಟ್ರಾ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಾನು ಹೇಳ್ತೀನಲ್ಲ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲೇಬೇಡಿ. ಐ ಥಿಂಕ್ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಏನಂತಂದರೆ, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ನಾನು ಅದೇ ಹೇಳುವಂಥದ್ದು. ತುಂಬ ಜನ ಹೇಳ್ತಾರೆ, ಸರ್ ಹಂಗಾಗಲ್ಲ ಸರ್, ಹಿಂಗಾಗಲ್ಲ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ, ಒಂದು ರೇಷನ್ ಕಾರ್ಡ್ ಅಪ್ಪಟ್ಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಪಟ್ಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಪಟ್ಟನ್ನು ಮಾಡಿ. ಫಸ್ಟ್ಲಿ ಅದೊಂದು ಮೇಯ್ನ್ ಥಿಂಗ್. ಅದನ್ನು ಮಾಡಿಕೊಂಡ್ರೆ ಈಸಿಲಿ ಹಣ ಜಮೆ ಆಗುತ್ತೆ ಸ್ನೇಹಿತರೆ. 100% ಹಣ ಜಮೆ ಆಗುತ್ತೆ. ಯಾಕೆ ಆಗಲ್ಲ? ನಾನು ಹೇಳ್ತೀನಲ್ಲ, ಐ ಥಿಂಕ್ ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಈಗ ನಾನು ನಿಮಗೆ ಇನ್ನೊಂದು ಮೈನ್ ಮ್ಯಾಟ್ರ್ ಏನಂತಂದರೆ, ಯಾವ ಜಿಲ್ಲೆಗಳಿಗೆ ಬರುತ್ತೆ, ಯಾವಾಗ ಬರುತ್ತೆ, ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಾನು ಸಿಂಪಲಾಗಿ. ಫಸ್ಟ್ ಬಂದುಬಿಟ್ಟು ಉಡುಪಿ, ಆ್ಯಂಡ್ ಸೆಕೆಂಡ್ ಚಿತ್ರದುರ್ಗ, ಮಂಡ್ಯ, ಮೈಸೂರು, ಕೊಡಗು. ಆಲ್ವೇಸ್ ಈ ಎಲ್ಲ ಜಿಲ್ಲೆಗೂ ಡೆಫಿನೆಟಾಗಿ ಹಣ ಬರುತ್ತೆ. ಯಾಕಂತಂದರೆ ಈಗ ಎಟ್ ಪ್ರೆಸೆಂಟಲ್ಲಿ ಈಗ ಸರ್ಕಾರ ಏನು ಇಲ್ಲಿ ಪ್ಲ್ಯಾನ್ ಮಾಡ್ತಾ ಇದೆ, ಸರ್ಕಾರ ಹಣ ಹಾಕಲಿಕ್ಕೆ. ಮತ್ತು ಐ ಥಿಂಕ್ ನನ್ನ ಪ್ರಕಾರ ಏನಂತಂದರೆ, ಎಲ್ರಿಗೂ ಹಣ ಜಮೆ ಆಗ್ತಾಯಿದೆ. ಎಲ್ರಿಗೂ ಹಣ ತುಂಬ ಜನ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಯಾಕಂತಂದರೆ ಆಲ್ವೇಸ್ ನಾನು ಹೇಳುವಂಥದ್ದು ಏನಂತಂದರೆ, ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಅಂದರೆ ನೀವು ಏನಂತಂದ್ರೆ, ನಾನು ಹೇಳುವಂಥದ್ದು ಏನಂತಂದರೆ,
ಇಲ್ಲಿ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಂತಂದರೆ ಆಗಲ್ಲ, ಆ ರೀತಿ ಏನೂ ಕೂಡ ಇಲ್ಲ. ಯಾಕಂತಂದರೆ ಆಲ್ವೇಸ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಿಯೇ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ, ಒಂದಿಷ್ಟು ಜಿಲ್ಲೆಗಳ ಹೆಸರು ನಾನು ಹೇಳಿದೆ ನಿಮಗೆ, ಈಗಲೂ ಕೂಡ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಆ್ಯಂಡ್ ಅದಾದಮೇಲೆ ನಿಮಗೆ ಯಾವಾಗ ಬರುತ್ತೆ ಆ್ಯಂಡ್ ಅದು ಹೇಗೆ ನಾವು ಪಡ್ಕೊಳ್ಳುವಂಥದ್ದು ಇನ್ನೊಂದು ನಾನು ಹೇಳ್ತೀನಿ. ಯಾಕಂತಂದರೆ ಆಲ್ಮೋಸ್ಟ್ ತುಂಬ ಜನರಿಗೆ ನೆನಪೋಗಿರುತ್ತೆ ಆ್ಯಂಡ್ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇದಾದಮೇಲೆ ವಿಜಯಪುರ, ಅದಾದಮೇಲೆ ನಿಮಗೆ ಇಲ್ಲಿ ಕೊಡಗು, ಕೊಪ್ಪಳ, ಬಳ್ಳಾರಿ, ಉಡುಪಿ. ಆಲ್ಮೋಸ್ಟ್ ಈಗ ನಾನು ಜಿಲ್ಲೆಯನ್ನು ಹೇಳುವಂಥದ್ದು ಏನಿಲ್ಲ, ಯಾಕಂತಂದರೆ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಈಗ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಐ ಥಿಂಕ್ ಅಟ್ ಪ್ರೆಸೆಂಟಲ್ಲೇ ಎಲ್ರಿಗೂ ಈಗಿನ ಪರಿಸ್ಥಿತಿಯಲ್ಲೇ ಎಲ್ರಿಗೂ ಹಣ ಹಾಕಲಿಕ್ಕೆ ಸರ್ಕಾರ ಶುರು ಮಾಡ್ತಾ ಇರುವಂಥದ್ದು. ಏನು ದೊಡ್ಡ ವಿಚಾರ ಅಲ್ಲ, ಅಂದರೆ ಈಗ ಬೇಗ ಹಣ ಹಾಕ್ತಾ ಇರುವಂಥದ್ದು ಸರ್ಕಾರ. ಹಾಗಾಗಿ ನಾನು ಹೇಳುವಂಥದ್ದು ಏನಂತಂದರೆ, ಮೈ ಒಪಿನಿಯನ್ ಏನಂತಂದರೆ ಎಲ್ರಿಗೂ ಹಣ ಜಮೆ ಆಗಲಿ. ಈಗ ಒಂದಿಷ್ಟು ಜನ ಹೇಳ್ತಾರೆ ಇಲ್ಲ ನಮಗೆ ಬರೋದೇ ಇಲ್ಲ, ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, 100% ಆಗಿ ಹೇಳ್ತೀನಲ್ಲ, ಬಂದೇ ಬರುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಾಗತ್ತಿಲ್ಲ. ಅಂದರೆ ಅಯ್ಯೋ ನಮ್ಗೆ ಹಣ ಬಂದೇ ಇಲ್ಲ, ನಮ್ಗೆ ಬರೋದೇ ಇಲ್ಲ ಅನ್ನುವಂಥದ್ದು ಏನು ಬೇಡ. ನಾನು ಹೇಳುವಂಥದ್ದು ಸಿಂಪಲಾಗಿ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೋದು. ತುಂಬ ಜನ ಹೇಳ್ತಾರೆ ನಮಗೆ ಇಲ್ಲ ಸರ್, ನಮ್ಗೆ ಹಣನೇ ಬಂದಿಲ್ಲ ಸರ್ ಅಂತ. ನಾನು ಹೇಳುವಂಥದ್ದು ಅಂಥವ್ರಿಗೆ ದಯವಿಟ್ಟು ಒಂದು ಬಾರಿ ಅಕೌಂಟನ್ನು ಚೆಕ್ ಮಾಡಿ. ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಮಾಡಬಹುದು ಅನ್ನುವಂಥದ್ದು ಮೈ ಒಪಿನಿಯನ್. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ, ಯಾರೂ ಹಣ ಜಮೆ ಆಗಲ್ಲ, ನಮ್ಗೆ ಹಣ ಬರಲ್ಲ ಕೇಳಲಿಕ್ಕೆ ಹೋಗ್ಬೇಡಿ. ನಾನು ಹೇಳುವಂಥದ್ದು ಡೆಫಿನೆಟಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕ್ರೆಡಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ತಲೆಗೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಒಂದೇ ಒಂದು ಫಾರ್ಮುಲಾ, ನಾನು ಹೇಳಿದ್ನಲ್ಲ, ಈ ಒಂದು ಫಾರ್ಮುಲಾವನ್ನು ಫಾಲೋ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಕ್ರೆಡಿಟೆಡ್ ಯುವರ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಪಡ್ತೇನೆ. ಆ್ಯಂಡ್ ಆಲ್ಮೋಸ್ಟ್ ನಾನು ಹೇಳಿದೆ ನಿಮಗೆ, ಕ್ರೆಡಿಟೆಡ್ ಯುವರ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಜನ ಹೇಳ್ತಾರೆ ಬರಲ್ಲ ಅಂತ. ಇಲ್ಲ, ಖಂಡಿತವಾಗ್ಲೂ ಕ್ರೆಡಿಟೆಡ್ ಯುವರ್ ಬ್ಯಾಂಕ್ ಅಕೌಂಟ್ ಅಂದರೆ ನಿಮ್ಮ ಅಕೌಂಟಿಗೆ ಕ್ರೆಡಿಟೆಡ್ ಆಗುತ್ತೆ, ಪೇ ಆಗುತ್ತೆ. ಸರ್ಕಾರ ಅಂತೂ ಖಂಡಿತವಾಗ್ಲೂ ಹಣ ಜಮೆ ಮಾಡುತ್ತೆ. ಕ್ರೆಡಿಟೆಡ್ ಅಂತಂದರೆ ಏನಂತ ನೀವು ಕೇಳ್ಬೋದು, ಹಣ ಜಮೆ ಆಗುತ್ತಂತ, ಅಂದರೆ ಹಣ ಬರುತ್ತೆ ನಿಮ್ಮ ಅಕೌಂಟಿಗೆ ಅನ್ನುವಂಥದ್ದು. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ, ತುಂಬ ಜನ ಕೇಳಿದ್ರಿ ಎಲ್ಲಿದೆ ಹಣ ಬಂದೇ ಇಲ್ವಲ್ಲ ಅಂತ. ಈಗ ಒಂದು ಪ್ರಶ್ನೆ ಏನಂತಂದರೆ, ನಾವು ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತೀನಿ. ಈಗ ನಾನು ನಿಮಗೆ ಹೇಳ್ತೀನಿ ಅಂತಂದರೆ, ಒಂದಿಷ್ಟು ಜಿಲ್ಲೆಗಳ ಸರ್ಕಾರದ ಒಂದು ಪಟ್ಟಿಯಲ್ಲಿ ಏನಿದೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂತಂದರೆ, ನೀವು ಕೇಳ್ತೀರಾ ನೆಕ್ಸ್ಟ್ ಪ್ರಶ್ನೆ ಏನಂತಂದರೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂದರೆ, ಈಗ ಫಸ್ಟ್ ಪ್ರಶ್ನೆ ಏನಂತಂದರೆ ಎಷ್ಟು ಜಿಲ್ಲೆಗಳಿಗೆ ಬರುತ್ತೆ ಅಂತ ಕೇಳ್ತಾರೆ. ಆದರೆ ನೆಕ್ಸ್ಟ್ ಪ್ರಶ್ನೆ ಏನು ಕೇಳ್ತಾರೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ. ದಟ್ಸ್ ಇಟ್. ನಾನು ಹೇಳುವಂಥದ್ದು ಇಷ್ಟೇ, ನೀವೆಲ್ಲರೂ ಕೂಡ ನಾನು ಹೇಳುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಡೂ ಇಟ್. ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಒಂದೊಳ್ಳೆ ಅಮೌಂಟನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ನನ್ನ ಪರ್ಸ್ನಲ್ ಒಪಿನಿಯನ್. ಹಾಗಾಗಿ ಆಗಲ್ಲ, ನಮಗೆ ಬರಲ್ಲ ಅಂತ ಯಾವುದು ಕೂಡ ನೀವು ತಿಳ್ಕೊಳ್ಬೇಡಿ. ಆ್ಯಂಡ್ ನೀವು ಏನು ಯೋಚನೆ ಮಾಡ್ತೀರಾ ಅದೇ ಲೈಫಲ್ಲಿ ಆಗುವಂಥದ್ದು ನನ್ನ ಒಪಿನಿಯನ್. ಯಾಕಂತಂದರೆ ನಾನು ಥಿಂಕ್ ಮಾಡುವಂಥದ್ದು ಹಾಗೆ. ಯಾಕಂತಂದರೆ ನೀವು ಏನು ಯೋಚನೆ ಮಾಡ್ತೀರಾ ಅದೇ ಆಗುತ್ತೆ ಲೈಫಲ್ಲಿ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಾಗತ್ತಿಲ್ಲ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಆ್ಯಂಡ್ ನಮ್ಮೊಂದು ಆಶಾ ಪೀರ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥದ್ದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತಂದರೆ, ಕಂಪ್ಲೀಟ್ಲಿ ನಾನು ನಿಮಗೆ ಇದರ ಬೇಸಿಸ್ ಆಗಿ ವಿಡಿಯೋವನ್ನು ತರ್ತಾ ಇರ್ತೀನಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ವೆರಿ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥದ್ದು. ಅಟ್ ಪ್ರೆಸೆಂಟಲ್ಲಿ ಈಗಿನ ಪರಿಸ್ಥಿತಿಯಲ್ಲಂತೂ ತುಂಬ ಜನರಿಗೆ ಹಣ ಜಮೆ ಆಗ್ತಾರೆ. ಈ ಒಂದು ಯೋಜನೆ ಅಂತಲ್ಲ, ದಯವಿಟ್ಟು ಹೇಳ್ತೀನಲ್ಲ, ಬರೀ ಇದೇ ಒಂದು ಯೋಜನೆ ಅಂತ ಸಾಧ್ಯವೇ ಇಲ್ಲ. ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇರ್ತೀನಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ದಯವಿಟ್ಟು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ತುಂಬ ಜನ ಕಮೆಂಟ್ ಮಾಡಲ್ಲ. ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಊರು, ನಿಮ್ಮ ಒಂದು ಪ್ಲೇಸ್ ಅದನ್ನೆಲ್ಲ ಕಮೆಂಟ್ ಮಾಡಿ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಒಂದೊಳ್ಳೆ ಅಮೌಂಟನ್ನು ಪಡ್ಕೊಳ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ, ಏನಾಗಲ್ಲ, ಹಿಂಗಾಗುತ್ತೆ ಅಂತ ಏನಿಲ್ಲ. ಆ್ಯಂಡ್ ಐ ಥಿಂಕ್ ಎಲ್ಲರೂ ಕೂಡ ಒಂದೊಳ್ಳೆ ಒಂದು ಅರ್ನಿಂಗನ್ನು ಮಾಡ್ಬೋದು ಅನ್ನುವಂಥದ್ದು ನನ್ನ ಪರ್ಸ್ನಲ್ ಒಪಿನಿಯನ್. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಪ್ರತಿಯೊಂದು ಸ್ಕೀಮಲ್ಲೂ ಕೂಡ ಒಂದೊಳ್ಳೆ ಪೇಯನ್ನು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನ ಒಪಿನಿಯನ್. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂತಾಗತ್ತಿಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಆ್ಯಂಡ್ ಪ್ರತಿಯೊಬ್ಬರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂತಂದರೆ ತುಂಬ ಜನ ಆಲ್ಮೋಸ್ಟ್ ಹೇಳ್ತೀರಾ ನಮ್ಗೆ ಹಣ ಬಂದಿಲ್ಲ ಅಂತ. ತಲೆ ಕೆಡಿಸ್ಕೊಳ್ಳಿಕೊಡಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ, ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ತುಂಬ ಬ್ಯಾಟ್ರ್ ಆಗ್ತದೆ. ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಅಂತ ಹೇಳ್ತಾ, ಸಿಗೋಣ ಮುಂದಿನ ಇದೇ ರೀತಿ ವಿಡಿಯೋಗಳಲ್ಲಿ.